ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಈ ರೀತಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಇವತ್ತು ಮಧ್ಯಾಹ್ನ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಡ್ರೆಸ್ ಸ್ಟಿಚಿಂಗ್ ಕೊಡಬೇಕು, ಹಾಗೆಯೇ ದೋಸೆಗೆ ಅಕ್ಕಿ ನೆನೆಸ್ಬೇಕು. ಇವಾಗ ಡ್ರೆಸ್ ಸ್ಟಿಚಿಂಗ್ ಕೊಡಬೇಕಲ್ವಾ, ಅಂದರೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಅದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು, ದೀಪಾವಳಿಗಿಂತ ಮುಂಚೆ ತೊಗೊಂಡಿದ್ದು, ಅದನ್ನು ಹಾಕ್ಕೊಂಡೇ ಇಲ್ಲ, ನೋಡೂ ಇಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಮುಂದೆನೇ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಅದು ತೊಗೊಂಡಿದ್ದು ಅಮೆಝಾನಲ್ಲಿ. ನಾನು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮಗೆ ಬೇಕಾದರೆ ತೊಗೋದು. ಯಾಕೆಂದರೆ ಏನಾದರೂ ಇದ್ದರೆ ನೀವು ಕೇಳ್ತಾ ಇರ್ತೀರ, ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಎಲ್ಲದು ಕೇಳ್ತಾ ಇರ್ತೀರಲ್ವ, ಹಾಗಾಗಿ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಓಕೆ, ಇದು ಪರ್ಪಲ್ ಸೆಟ್, ಇದು ಫುಲ್ ಸೆಟ್ಟು. ಇದು ಪರ್ಪಲ್ ಕಲರ್ದು ಡ್ರೆಸ್ದು ಫುಲ್ ಸೆಟ್. ಇದು ಟಾಪ್, ಪ್ಯಾಂಟ್ ಮತ್ತು ವೇಲು ಮೂರೂ ಬಂದಿದೆ. ದುಪ್ಪಟ್ಟ, ಪ್ಯಾಂಟು, ಟಾಪು ಮೂರೂ ಬಂದಿದೆ. ನನಗೆ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ತೊಗೊಂಡು ತುಂಬ ದಿನ ಆಗಿದೆ. ಬಟ್ ಅದನ್ನು ಓಪನ್ ಮಾಡಿರಲಿಲ್ಲ, ನಾನು ಹಾಗೆ ಇಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಇದೆ. ಇದು ಹಾಕ್ಕೊಂಡು ನೋಡಬೇಕು ಫಸ್ಟು, ಫಿಟ್ಟಿಂಗ್ ಆಗುತ್ತಾ ಇಲ್ಲ ಆಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗ ಮುಂಚೆ ಆಗ್ತಿತ್ತೇನೋ, ಸಣ್ಣವಾಗಿದ್ದೀನಿ ನಾನು ಇವಾಗ, ಹಾಗಾಗಿ ಆಗಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ಫಿಟ್ಟಿಂಗ್ ಮಾಡಿಸ್ಬೇಕು. ಸ್ವಲ್ಪ ಮಾಡಿಸ್ಬೇಕು ಇಲ್ಲಿ ಮಾತ್ರ. ಇದು ಅಂಬ್ರೆಲಾ ಇದೆ ಡ್ರೆಸ್ಸು, ನಾನು ನೋಡೇ ಇರಲಿಲ್ಲ. ನಾನು ಸೈಡ್ ಸ್ಲಿಟ್ ಇದೆ ಅಂತ ಅಂದ್ಕೊಂಡಿದ್ದೆ. ಇದು ಅಂಬ್ರೆಲಾ ಟೈಪ್ ಡ್ರೆಸ್. ಇದು ಹಾಕ್ಕೊಂಬಿಟ್ಟು ತೋರಿಸ್ತೀನಿ ಇವಾಗ. ಓಕೆ, ಅದ್ರ ಜೊತೆಗೆ ಪ್ಯಾಂಟ್ ಈ ಥರ ಬಂದಿದೆ. ಪ್ಯಾಂಟು ಫುಲ್ ಇದೇನು ಹೋಗುತ್ತಾ ಏನೋ ಗೊತ್ತಿಲ್ಲ, ಪೇಂಟು ಈ ಥರ ಬಂದಿದೆ. ಪ್ಯಾಂಟು ಫುಲ್ ಡಿಸೈನ್ ಇದೆ. ದುಪ್ಪಟ್ಟ ಚೆನ್ನಾಗಿದೆ, ದೊಡ್ಡದಾಗಿದೆ. ನಂಗೆ ದುಪ್ಪಟ್ಟ ದೊಡ್ಡದಾಗಿರ್ಬೇಕು, ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಓಕೆ, ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಒಂದ್ಸರಿ. ಆಮೇಲೆ ಸ್ಕೂಲ್ಗೆ ಮಕ್ಳಿಗೆ ಕರ್ಕೊಂಬರಕ್ಕೆ ಹೋದಾಗ ಸ್ಟಿಚಿಂಗ್ ಕೊಟ್ಬಿಟ್ಟು ಸ್ವಲ್ಪ ಫಿಟ್ಟಿಂಗ್ ಕೊಟ್ಬಿಟ್ಟು ಬರ್ತೀನಿ. ಏನಕ್ಕಾದರೂ ಎಲ್ಲಾದರೂ ಹೋದರೆ ಹಾಕ್ಕೊಳಕ್ಕಾಗುತ್ತೆ ಅಂತ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವತ್ತಿಂದ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಲೂಸ್ ಆಗಿರೋದೆ ಹಾಕ್ಕೊಂಡ್ಬಿಡ್ತೀನಿ. ಒಂದು ಸರಿ ಹಾಕ್ಕೊಂಬಿಟ್ರೆ ಆಮೇಲೆ ನಾನು ಅದನ್ನು ಸ್ಟಿಚ್ ಮಾಡಿಸೋದಿಲ್ಲ, ಹಂಗೆ ಹಾಕ್ಕೊಳಕ್ಕೆ ಶುರು ಮಾಡಿಬಿಡ್ತೀನಿ. ಹಾಗಾಗಿ ಇವತ್ತು ತೊಗೊಂಡೋಗೋಣ, ಅಟ್ ಎನಿ ಕಾಸ್ಟ್ ಇವತ್ತು ಅದನ್ನು ಫಿಟ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ತೋರಿಸ್ತೀನಿ, ನೋಡಿ ಹೇಗೆ ಕಾಣುತ್ತೆ, ಹೇಗಿದೆ ಡ್ರೆಸ್ ಅಂತ ಹೇಳಿ. ಇದು ಬಂದು ಬುಧವಾರದ ವೀಡಿಯೋಸು. ನಾವು ಹಾಸ್ಪಿಟಲ್ ಕೂಡ ಹೋಗಿದ್ವಿ, ಕೈ ಸ್ವಲ್ಪ ಸುಟ್ಕೊಂಡಿತ್ತಲ್ಲ, ಅದು ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅನಿಲ್ ಹೋಗೋಣ ನಡಿ, ಯಾವುದಕ್ಕೂ ಒಂದ್ಸರಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಅನಿಲ್ ಆಫೀಸಿಗೆ ರೆಡಿ ಆಗಿದ್ರು, ಹಾಗೆಯೇ ಬಂದರು. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ನಮ್ಮ ಅಮ್ಮವ್ರ ಮನೆಗೆ ಕೂಡ ಹೋಗಿದ್ದೆ ನಾನು. ಅಲ್ಲಿನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದಾದ ನಂತರ ಗುರುವಾರದ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದು ಆಲ್ಮೋಸ್ಟ್ 3 ಡೇಸ್ದು ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ, 3 ಡೇಸ್ ತೊಗೊಂಡಿರೋ ವೀಡಿಯೋಸ್ನ. ಮೆತ್ತಗೈತೆ ಅಂತ ಇದನ್ನೇ ಉಟ್ಕೊಂತೀನಿ ನಾನು. ನಿನಗೆ ಎಲ್ಲಿಂದ ಸಿಗ್ತಾವೆಲ್ಲ ಹುಡುಡ್ಕೊಂಡು ತಾಂಡ್ ಹೋಗ್ತಿಯಲ್ಲ ಸುಮ್ಮನೆ. ಉಲ್ಟಾ ಇಟ್ಕೊಂಡು ಕಟ್ ಮಾಡಿ ಟೊಮಟೊ ಈಸಿ ಆಗತ್ತವ. ಹಂಗೆ ಅವಾಗ ರಸ ಸರಿಯಾಗಿ ಇಳಿಯಲ್ಲ. ಅದನ್ನ ಯಾರು ಚೆಫ್ ಇವಾಗ? ಯಾರು ಚೆಫ್ ಇವಾಗ? ಮಾಡ್ರಿ ಬೇಗ. ಇರಮ್ಮ ಅಜ್ಜಿ ಮಾಡುತ್ತೆ.
It's time to see. ಸೌತೆಕಾಯಿ. ಹೇಳಪ್ಪ ನೀನೆ. ಸೌತೆಕಾಯಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಹ್ಞೂ ಟೊಮ್ಯಾಟೊ. ಮಿಕ್ಸ್ ಮಾಡೋಂಗೆ ಫಸ್ಟ್. ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡಲಿ. ಅಲ್ಲ ಅಂದಮೇಲೆ ಜಾಗ ಆಗಲ್ಲ. ನಿಂಬೆಹಣ್ಣು. ಲಾಸ್ಟ್ ಈರುಳ್ಳಿ. ಇದೇನು? ಅದೊಂದು ಸೆಟ್ ನಮಗೊಂದು ಸೆಟ್ ಕಳಿಸು. ಈಗ ಮಾಡ್ತಿಲ್ಲ, ಎಡಿಟ್ ಎಲ್ಲ ಮಾಡ್ತಿಲ್ಲ. ಮಮ್ಮಿ ಇದೇನು? ನಮಗೊಂದು ಸೆಟ್ ಕಳಿಸು. ಏಕೆ? ಚಿಲ್ಲಿ. ಒಂದ್ರಲ್ಲಿ ಹಾಕ್ತೀನಿ ನೋಡೋಣ. ಚಿಲ್ಲಿ. ಎರಡೆರಡು ಬಂದ್ರೆ ಅಷ್ಟಕ್ಕೊಂದು ಹಾಕ್ಬಿಟ್ಟ ಒಂದೇ ಸರಿಗೆ. ಜಾಸ್ತಿ ಆಗಲ್ವಾ? ಖಾರ ಆಗಲ್ವಾ? ಮಸಾಲ ಮಿಕ್ಸ್ಚರ್ ಅದು. ಮಿಕ್ಸ್ಚರ್. ಲಾಸ್ಟಿಗೆ ನಿಂಬೆಹಣ್ಣು. ತಡಿಯಮ್ಮ, ಲಾಸ್ಟಿಗೆ ಹಾಕಂತ. ಗುಂಡು ನೀನು ಯಾಕೆ ಮಾಡ್ತಿದ್ಯಾ? ನಿನ್ನ ಕೈ ಎಷ್ಟು ಗಲೀಜಾಗಿದೆ ಅಂತ ಗೊತ್ತಾ ನಿಂಗೆ? ಅಲ್ಲಿ ಇಡು ಸುಮ್ಮನೆ. ದೊಡ್ಡದಾಗಬೇಕಾಯ್ತು ಕಲ್ಸಕ್ಕೆ. ಸ್ವಲ್ಪ ಎಣ್ಣೆ ಹಾಕೋಬೇಕಿತ್ತಲ್ಲ ಅಮ್ಮ. ಚೂರು ಸಣ್ಣ ಬಂಡೆಗೆ ಎಣ್ಣೆ ಕಾಸಿ ಚಿಪ್ಸು. ಬೊಂಡೆ ಯಾವ್ದು ಮಾಡ್ಲ? ಏನೇ ತಗೋದು ಆಲೂಗೆಡ್ಡೆ ಮಾಡ್ಲ? ಆಲೂಗೆಡ್ಡೆ. ಅಜ್ಜಿ ನಾವಲ್ಲಿ ಭದ್ರಾವತಿ ಕೂತಿದ್ವಲ್ಲ. ಕ್ಯಾರೆಟು ಕ್ಯಾರೆಟ್ ಐತೆ. ಅರ್ಚಿ ಕ್ಯಾರೆಟ್ ತುರ್ದು ಹಾಕ್ಬೇಕಿತ್ತು. ಕ್ಯಾರೆಟ್. ಮರ್ತ್ಬಿಡಿ. ಫಸ್ಟ್ ಕೇಳಿದ್ದೆ ನಾನು ಅದೈತ. ನಾನು ಕಲರ್ ನೋಡಿ ನನಗೆ ಗೊತ್ತಾಗ್ತಾ ಇದೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ. ಅದೇ ನಾನು ಅನ್ಕೊಂಡಿದ್ದೆ ಈ ಥರ ಇರಲ್ವಲ್ಲ. ಮುಂಡ ನಿನ್ ಕೈ ಸರಿ ಇಲ್ಲ. ಕೈ ಚೆನ್ನಾಗಿಲ್ಲ ಕಣಪ್ಪ. ನಿಂಬೆಹಣ್ಣು ಅಂತ ಹೇಳಪ್ಪ. ನಿಂಬೆಹಣ್ಣು. ಕ್ಯಾರೆಟ್ ಹಾಕೋದು ಮರ್ತೋಗ್ಬಿಟ್ಟು ರುಚಿಗೆ ತಕ್ಕಷ್ಟು. ಹೋಗಪ್ಪ ಆ ಕಡೆ. ಬಜಲೈಸ್. ಉಪ್ಪು ಹಾಕಿ ಲಾಸ್ಟಲ್ಲಿ ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ. ನಿಂಬೆಹಣ್ಣು. ಉಪ್ಪು ನಿಂಬೆಹಣ್ಣು. ಉಪ್ಪು ತಡಿ, ಒಂದೇ ಸರಿಗೆ ಹಾಕ್ಬೇಕು. ನಾನು ಹಾಕ್ತೀನಿ ಉಪ್ಪು. ಬೇಡ ನೀನು ಸುಮ್ಮನೆ ರಜ್ಜಿ ಗೊತ್ತಾಗುತ್ತಾ ಹಾಕಕ್ಕೆ. ಹೆಚ್ಚಬೇಡ ಅರ್ಚನಾ, ತುರಿಬೇಕು. ತುರಿಬೇಕು. ಗೊತ್ತಾಕಿಗೂ ಬಿಡು ತುರಿಯೋದು ಅಂತ. ಇಲ್ಲ ಇನ್ನು ಹೆಚ್ಚಿನ ಸೌಂಡ್ ಆಗ್ತದೆ ಅದಕ್ಕೆ. ಅದು ಎರಿಬಾರ್ದ, ಎರಿತಾ ಇದ್ಲು. ಮಿಕ್ಸ್ ಮಾಡಿ ಕೈಯಲ್ಲಿ ಮಾವು. ಕೈಯಲ್ಲಿ ಮಾಡು. ಏನು ಮಿಕ್ಸಾ? ಕೈಯಲ್ಲಿ ಮಾಡ ಇತ್ತಾಗ ಸ್ಪೂನಲ್ಲಿ ಎಷ್ಟೋ ತನಕ ಮಾಡ್ತೀಯ ಕೈಯಲ್ಲಿ ಮಾಡತ್ಲಾಗೆ? ಕೈಯಲ್ಲಿ ಮಾಡೋದು ನಡಿ ಹಿಡಿತೀಯ. ಏನಾಗುತ್ತೆ, ಎಲ್ಲರೂ ಕೈಯಲ್ಲೇ ತಾನೇ ಊಟ ಮಾಡೋದು. ನಾವು ತಿನ್ನೋದಲ್ಲ, ಅದು ಯೂಟ್ಯೂಬರ್ಗೆ ಏನು ಕೊಡ್ತೀವಿ ನಾವು ಕೈಯಲ್ಲಿ ಕಲಿಸಿ. ಏಪ್ಪ ಕೈಯಲ್ಲಿ ಕಲಿಸಿದ್ದಾರೆ ಹೆಂಗೆ ತಿನ್ನ ನಾನು. ಒಂಚೂರು ತಿನ್ಸು ಅಜ್ಜಿ. ಭಾರಿ ಉಪ್ಪಾಯ್ತು ತಡೆಮ್ಮ. ತುರ್ದಿರೋ ಕ್ಯಾರೆಟ್. ಅವ್ರೇನು ಕುರಿತ ಅಂತಾರೆ, ಮಟನ್ ಅಂತಾರೆ ಅಲ್ವಾ? ಎರಡು ಮೂರು ಮನೆ ರೀ. ತುರ್ದಿರೋ ಕ್ಯಾರೆಟ್. ಯಾಕೆ ಇಷ್ಟು ಉದ್ದ ಇದೆ? ಕರೆಕ್ಟ್ ಚಿಪ್ಸ್ ಥರ ಇದೆ. ಹಾಕು. ಕ್ಯಾರೆಟ್ ಹಾಕಿದ್ರೆ ಏನಾಗಲ್ಲ. ಕೊಡಿ ಖಾರ ಕೊಡಿ. ಈ ಸಾಕಾಗುತ್ತಾ ಖಾರ? ತಿಂದು ಖಾಲಿ ಹಾಕು. ಕೈ ತೆಗೆನಲ್ಲ. ಇನ್ನ ಬೇಕಾ? ಎಲ್ಲ ವಿತ್ ವಾಯ್ಸ್ ಹಾಕ್ತೀನಿ. ಏಯ್ ಎಸ್ ಅಫ್ಕೋರ್ಸ್, ಅದನ್ನ ಕಟ್ ಮಾಡ್ತೀನಿ. ಇಲ್ಲ ಅದನ್ನ ಇನ್ನೂ ಜೋರ್ ಮಾಡು. ಇದಕ್ಕೆ ಎಣ್ಣೆ ಕಾಯಿಸ್ಕೊಂಬಂದು ಹಾಕ್ತಿದ್ಯಾ? ಅಮ್ಮನ ಹೇಳಿದ್ದು ಕಾಯಿಸ್ಕೊಂಡು ಹಾಕೊಂತ ಅದಕ್ಕೆ ಹಂಗೆ ಆಗ್ತದೆ. ಫ್ರೀಡಮ್ನ ಚೇಂಜ್ ಮಾಡ್ಬೇಕು ತಾನೆ. ಅರ್ಚನಾ, నాకు ಬೋಂಡ ಮಾಡು. ಗುಂಡು ಹ್ಞೂ ಕಡಿತೈತೆ ಸೊಳ್ಳೆ. ಗುಂಡುಗೆ ಕಡಿಯೋದು ಸೊಳ್ಳೆ ಜಾಸ್ತಿ. ಯಾಕೆಂದ್ರೆ ಓಪನ್ ಗುಂಡು ಪಾಸಿಟಿವ್ ಅವನಿಗೆ. ಬಾಗ್ಲಕ್ಕಪ್ಪ. ಈ ಮನೇಲಿ ಯಾರು ಪಾಸಿಟಿವ್ ಅಲ್ಲ. ನಾನು ನೀನೇ ಕಚ್ಚಲ್ಲ. ಭಾರಿ ಕಚ್ಚ
ಆಫ್ ಮಾಡ. ಚಿನ್ನಿ ತಕ ಟೇಸ್ಟ್ ನೋಡು. ಆಕಾಶಂಗ್ ಹಾಕು. ಇಲ್ಲ ಇನ್ನೂ ಹಾಕಿಲ್ಲ. ಅದೇ ಒಂಚೂರು ಬೋಂಡ ಮಾಡುತ್ತೆ ಅವಾಗ ಹೊತ್ತಿಗೆ ತಿನ್ನಂತ ಗುಂಡ. ಆಕಾಶಂಗ್ ಟೇಸ್ಟ್ ನೋಡ್ಬೇಕು. ಆಕಾಶಂಗೆ ಟೇಸ್ಟ್ ನೋಡ್ಬೇಕಾ? ಯಾಕೆ? ಯಾಕೋ ಏನೋ ಬೇಕಾಗಿರ್ತದೆ. ಇನ್ನು ಅಷ್ಟೇ ಇಟ್ಕೊಂಡು ನಿಮ್ಗೆ ಗೊತ್ತಿಲ್ವಾ ಅಜ್ಜಿ ಮನೇಲಿ ಕೊಬ್ಬರಿ ಎಣ್ಣೆಲಿ ಅಡುಗೆ ಮಾಡ್ತಾ ಇರೋದಂತ? ಇಲ್ಲ. ತುಂಬ ದಿನ ಆಯ್ತು ಅವ್ರು ಕೊಬ್ಬರಿ ಎಣ್ಣೆಗೆ ಆಫ್ಟ್ ಮಾಡ್ಕೊಂಡು. ಥೈರಾಯ್ಡ್ ಬರುತ್ತೆ ಅಂತ ಕೊಬ್ಬರಿ ಎಣ್ಣೆನ ತಿಂತಾ ಇರೋದು. ನಾರ್ಮಲ್ ಎಣ್ಣೆ ಇದೆ. ನಾರ್ಮಲ್ ಎಣ್ಣೆ ಮಿಕ್ಸ್ ಮಾಡಿರ್ತಾರೆ. ಆಮೇಲೆ ಏನೇನೋ ಕಾಯಿಲೆಗಳು ಬರ್ತಿದೆ ಅಂತೆ, ಗಂಟ್ಲು ಕಾಯಿಲೆಗಳು. ಅದಕ್ಕೆ ನಾವು ಪ್ಯೂರಾಗಿ ನಮ್ಮದೇ ತೋಟದ್ದು ಕೊಬ್ಬರಿ ತಂದು ಒಣಗಿಸಿ ತಾತ ಹಾಕ್ಸ್ಕೊಂಬಂದಿರೋದು, ಕಡಲೆ ಬೀಜ ಮಿಕ್ಸ್ ಮಾಡಿ. ಗೊತ್ತಾಯ್ತಾ? ಅದು ಯಾಕೆ ಒಂಥರ ಒಣ ಕೊಬ್ಬರಿಗೆ 4 ತಂದಿತ್ತಲ್ಲ ಒಣ ಕೊಬ್ಬರಿ ಇದಾವ? ಒಣ ಕೊಬ್ಬರಿಗೆ ಅದಾವೆ ಇನ್ನೊಂಚೂರು ಒಣಗಬೇಕು. ಒಣಗ್ಬೇಕೇನು? ಎಷ್ಟು ದಿವಸ? ಮನೆಗಿರೋನ ತರ್ತಾರೆ, ಅವನು ತಗೊಂಡೋಗ್ಬೇಕು. ಈಗ ಮತ್ತೆ ಹಾಕು ಅನ್ಬೇಕಾಗಿತ್ತು ಮತ್ತೊಂದಿಷ್ಟು. ಈಗ ಕಾಯಿ ತಗೊಂಡಿದ್ದಾರಂತೆ. ತಗೊಂಡು ಹಾಕು ಅಂತ. ನಮ್ಮೂರ ಮನೆಗೆ ನಾನು ಆಲ್ಮೋಸ್ಟ್ ಒಂದು 2 ವಾರ ಆದಮೇಲೆ ಹೋಗಿರೋದು. ಇಲ್ಲೇ ಹತ್ತಿರ ಇದ್ರೂ ನಾನು ಅಷ್ಟು ಹೋಗೋದಿಲ್ಲ. ಒಂದು 2 ವಾರಕ್ಕೆ ಒಂದ್ಸರಿ ಈ ರೀತಿ ಹೋಗ್ತಾ ಇರ್ತೀನಿ ಆಗಾಗ. ಅದು ಬಿಟ್ಟರೆ ಜಾಸ್ತಿ ಹೋಗೋದಿಲ್ಲ ನಾನು. ಈಗ ಹೋಗಿದ್ನಲ್ಲ ತುಂಬ ದಿನ ಆದಮೇಲೆ ನಮ್ಮಮ್ಮ ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡಿ, ಬೋಂಡ ಮಾಡಿ, ಮತ್ತು ಮಂಡಕ್ಕಿ ಉಸ್ಲಿ ಅಥವಾ ಏನು ಹೇಳ್ತಾರೆ ಮಸಾಲೆ ಮಂಡಕ್ಕಿ, ಬೇಲ್ಪುರಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದರು. ತಿಂದ್ಕೊಂಡು ಹಾಗೆಯೇ ರಾತ್ರಿ ಊಟನೂ ಕೂಡ ಅಲ್ಲೇ ಮಾಡಿಕೊಂಡು ಮತ್ತು ಅನ್ನ ಮುದ್ದೆ ಸಾರು ಎಲ್ಲ ಮಾಡಿಬಿಟ್ಟು ಬಾಕ್ಸಿಗೂ ಕೂಡ ಹಾಕಿ ಕಳಿಸಿದ್ರು. ಹಾಗಾಗಿ ಬುಧವಾರ ನನಗೇನು ಅಷ್ಟೊಂದು ಕೆಲಸ ಅಂತ ಅನ್ನಿಸ್ಲಿಲ್ಲ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ನಮ್ಮವ್ರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಮಧ್ಯಾಹ್ನ ಮತ್ತು ಸಾಯಂಕಾಲನೂ ಅಲ್ಲೇ ಊಟ ಮಾಡಿಕೊಂಡು ಎಲ್ಲ ಊಟನೂ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದಿದ್ದರಿಂದ ಬುಧವಾರ ಏನು ಅಷ್ಟು ಕೆಲಸ ಅಂತ ಅನ್ನಿಸ್ಲಿಲ್ಲ. ನಮ್ಮಮ್ಮ ಇಲ್ಲೇ ಇರು, ಕೈಯೆಲ್ಲ ಒಂಥರ ಆಗಿದೆ, ನಾನು ನೋಡೋಕ್ಕಾಗ್ತಾಯಿಲ್ಲ, ನಾನೇ ಮಾಡ್ಕೊಡ್ತೀನಿ ಒಂದಷ್ಟು ದಿನ ಇಲ್ಲೇ ಇದ್ಬಿಡು, ಕೈಯೆಲ್ಲ ಹುಷಾರಾಗೋವರೆಗೂ ಅಂತ. ನಾನು ಅದಕ್ಕೆ ಅಂಥದ್ದು ಏನೂ ಆಗಿಲ್ಲ, ನಾನು ಮಾಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಅಮ್ಮ ಅಲ್ವಾ ಹಂಗೆ ಒಂಥರ ನಮ್ಮಮ್ಮ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅವತ್ತು ನಾನು ಹೋಗಿ ಬಂದಲ್ಲ ಅವತ್ತು. ಅದಕ್ಕೋಸ್ಕರನೇ ನಾನು ನಮ್ಮವ್ರ ಮನೆಗೆ ಹೋಗೇ ಇರಲಿಲ್ಲ. ಸುಮ್ಮನೆ ನೋಡಿದ್ರೆ ಗಾಬರಿ ಆಗ್ತಾರೆ ಸಿಕ್ಕಾಬಟ್ಟೆ ಅಂತ ಹೇಳಿಬಿಟ್ಟು. ತುಂಬ ಡೀಪಾಗಿ ಏನೂ ಆಗಿಲ್ಲ. ಡಾಕ್ಟರ್ ಕೂಡ ಹೇಳಿದ್ರು ಏನು ಅಂಥ ಡೀಪಾಗಿ ಏನೂ ಆಗಿಲ್ಲ, ತುಂಬ ಮೇಲ್ಗಡೆ ಆಗಿದೆ. ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ಅದು ಬೊಬ್ಬೆಗಳು ಬಂದಿದೆ ಅಷ್ಟೇ. ಬೊಬ್ಬೆಗಳೆಲ್ಲ ಹೋಗುತ್ತೆ ಇವತ್ತೇ. ಹೋಗಿದ ತಕ್ಷಣ ಅದು ಫುಲ್ಲು ಕಂಪ್ಲೀಟಾಗಿ ಕಲೆ ಸಮೇತ ಉಳಿಯಲ್ಲ, ಆ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. 99% ಕಲೆ ಉಳಿಯಲ್ಲ. ಇನ್ನು 1% ಏನಾದ್ರು ಕಲೆ ಉಳಿದ್ರೂ ಕೂಡ ನಾನೊಂದು ಕ್ರೀಮ್ನ ಬರ್ಕೊಡ್ತೀನಿ, ಅದನ್ನು ಹಚ್ಕೊಳ್ಳಿ ಹೋಗಿಬಿಡುತ್ತೆ ಅಂತ ಹೇಳಿದ್ರು. ಇವಾಗ ಬ್ಯಾಕ್ ಟು ಮನೆಯಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಗುರುವಾರ, ಅವತ್ತಿನ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಚಿತ್ರಾನ್ನ ಮಾಡಿದ್ದೆ ನಾನು ಬೆಳಗ್ಗೆ ತಿಂಡಿಗೆ. ಇದು ಕ್ಯಾಸ್ಟ್ ಐರನ್ನು ಬಾಣಲಿನಲ್ಲಿ ಮಾಡಿದೆ. ಅದನ್ನು ತೊಳೆದ್ಬಿಟ್ಟು ಒರೆಸಿ ಅದಾದ ನಂತರ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಎತ್ತಿಟ್ಬಿಟ್ರೆ ಇದೇ ರೀತಿ ಪಳಪಳ ಅಂತ ಚೆನ್ನಾಗಿರುತ್ತೆ. ಯಾವಾಗೂ ಕ್ಯಾಸ್ಟ್ ಐರನ್ನ ಇದೇ ರೀತಿ ಮೇಂಟೈನ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ತವ ಆಗಲಿ ಅಥವಾ ಬಾಣಲಿ ಆಗಲಿ ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ. ಇವಾಗ ನಾನಿಲ್ಲಿ ದೋಸೆಗೆ ಅಕ್ಕಿನ ನೆನೆಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಜಾಸ್ತಿನೇ ನೆನೆಸ್ತೀನಿ ನಾನು, ಒಂದು 2-3 ಗ್ಲಾಸ್ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕಿದ್ರೆ ಸಾಕು ದೋಸೆಗೆ. ಇಡ್ಲಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಮಧ್ಯಾಹ್ನ ಇವಾಗ ನೆನೆಸಿಟ್ರೆ ನಾನು ಸಾಯಂಕಾಲ ರುಬ್ತೀನಿ. ನಾನು ಇಡ್ಲಿ ಬ್ಯಾಟರ್ ಪ್ರಿಪ್ರೇಷನ್ದು ವೀಡಿಯೋ ಹಾಕ್ದಾಗ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಂದರೆ ಇಡ್ಲಿ ಬ್ಯಾಟರ್ಗೆ ನೀವು ರೇಷನ್ ಅಕ್ಕಿನ ಯೂಸ್ ಮಾಡಿ, ಆವಾಗ ಉದ್ದಿನಬೇಳೆ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮಲ್ಲಿ ರೇಷನ್ ಅಕ್ಕಿ ಇರುತ್ತೆ, ನಾನು ದೋಸೆಗೆ ಮಾತ್ರ ರೇಷನ್ ಅಕ್ಕಿನ ಯೂಸ್ ಮಾಡ್ತೀನಿ. ಇಡ್ಲಿಗೆ ಯಾವಾಗಲೂ ರಾ ರೈಸ್ ಅಥವಾ ಸೋನಾ ಮಸೂರಿ ಈ ಥರ ನಾವೇನು ಊಟ ಮಾಡ್ತೀವಿ ಆ ಅಕ್ಕಿನ ಯೂಸ್ ಮಾಡ್ತೀನಿ. ಅದರಿಂದ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ, ಅಂದರೆ ಜಾಸ್ತಿ ಅಂದರೆ ಕ್ವಾಂಟಿಟಿ ಅಕ್ಕಿ ಏನು ಹಾಕಿರ್ತೀವಿ ಅದೇ ಕ್ವಾಂಟಿಟಿನ ನಾನು ಉದ್ದಿನಬೇಳೆ ಹಾಕೋದು. ಆ ರೀತಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಇಡ್ಲಿ, ಆ ಅಕ್ಕಿನ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಆ ಅಕ್ಕಿನ ಯೂಸ್ ಮಾಡ್ತೀನಿ ಅಷ್ಟೇ. ಹಾಗೆಯೇ ನನ್ನ ಕೈನ ನೀವು ನೋಟಿಸ್ ಮಾಡಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ,
ಏನು ಕೈ ಸುಟ್ಕೊಂಡ್ಬಿಟ್ಟಿದ್ದೀರಾ, ಇಷ್ಟು ದೊಡ್ಡದಾಗಿದೆ, ಹಿಂಗೆ ಗಾಯ ಆಗಿದೆ ಅಂತ ಹೇಳಿಬಿಟ್ಟು ನೀವೆಲ್ಲ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಪ್ರೀತಿ ತೋರಿಸ್ತೀರಾ. ನಾನು ಎಷ್ಟೋ ಸರಿ ಲೋ ಆದಾಗ ನೀವು ಮೋಟಿವೇಟ್ ಮಾಡಿದ್ದೀರಾ. ಎಷ್ಟೊಂದು ಸರಿ ವೀಡಿಯೋಸ್ ಹಾಕದೇ ಇರುವಾಗ ಯಾಕೆ ಇಷ್ಟೊಂದು ಗ್ಯಾಪ್ ತೊಗೋತಾ ಇದ್ದೀರಾ, ಪ್ಲೀಸ್ ಹಾಕಿ ಅಂತ ಹೇಳಿಬಿಟ್ಟು ಡೈಲಿ ವ್ಲಾಗ್ ಹಾಕಿ ನಾವು ನೋಡ್ತೀವಿ, ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತೀರಾ. ತುಂಬ ಖುಷಿಯಾಗುತ್ತೆ ನನಗಂತೂ ಇಷ್ಟೊಂದು ಪ್ರೀತಿ ಸಿಗ್ತಾ ಇರೋದು. ತುಂಬಾ ಖುಷಿ ಇದೆ ನನಗೆ. ನೀವೆಲ್ಲರೂ ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಇರಿ. ನಾನು ಯಾವಾಗೂ ನಿಮಗೆ ಸದಾ ಚಿರಋಣಿ ಆಗಿರ್ತೀನಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ. ಹಾಕೋಕ್ಕಾಗಿಲ್ಲ ಅಂದರೆ ಒಂದು ದಿವಸ ಬಿಟ್ಟು ಒಂದಿನಾದರೂ ಹಾಕ್ತೀನಿ. ಮಿನಿ ವ್ಲಾಗ್ ಕೂಡ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು. ಏನಾದರೂ ಅಕಸ್ಮಾತಾಗಿ ನಾನು ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂತ ಅಂದರೆ ಮಿನಿ ವ್ಲಾಗ್ಸ್ ಆದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೀತಿಯೂ ಮಾಡೋಣ, ಚೆನ್ನಾಗಿರುತ್ತೆ. ನನಗೂ ಇಷ್ಟ ಮಿನಿ ವ್ಲಾಗ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ ನನಗೆ. ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಿನಿ ವ್ಲಾಗ್ಸ್ ಈ ರೀತಿ ಮಾಡಿದ್ರೆ ನಿಮಗೆ ಹೇಗಿರುತ್ತೆ, ನನ್ನ ಮಾರ್ನಿಂಗ್ ರೊಟೀನ್ದು ಮಿನಿ ವ್ಲಾಗ್ಸ್ ಅಥವಾ ಯಾವ್ದಾದ್ರು ರೆಸಿಪಿದು ಮಿನಿ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ ಏನು ಅಂತ ಹೇಳಿಬಿಟ್ಟು. ಇವಾಗ ನಾನಿಲ್ಲಿ ಅಕ್ಕಿನ ರುಬ್ತಾ ಇದ್ದೀನಿ. ಮೊದಲು ನಾನು ಏನು ಉದ್ದಿನಬೇಳೆ ಸ್ವಲ್ಪ ಮತ್ತು ಕಡಲೆಬೇಳೆ, ಮೆಂತ್ಯ, ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅಲ್ವಾ, ಇವಾಗ ಅದಕ್ಕೆ ಸ್ವಲ್ಪ ಅನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ರಾತ್ರಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅದಕ್ಕೋಸ್ಕರನೇ ದೋಸೆಗೋಸ್ಕರನೇ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ಕೂಡ ಹಾಕ್ಕೊಂಡು 2 ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಳ್ಳೆ ಘಮ ಬರುತ್ತೆ ದೋಸೆಗೆ ಈರುಳ್ಳಿ ಹಾಕೋದ್ರಿಂದ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈರುಳ್ಳಿ ಹಾಕ್ಬಿಟ್ಟು ರುಬ್ಬಿ. ಇದು ನನ್ನ ಫ್ರೆಂಡ್ ಮಾಡ್ತಾಯಿದ್ಲು ಈ ಥರ, ಹಾಗಾಗಿ ನಾನು ಕೂಡ ಅದನ್ನು ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ಫ್ರೈಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ದೋಸೆ ಸೂಪರ್ ಸಾಫ್ಟಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಈ ಥರ ಬ್ಯಾಟರ್ನ ಮಾಡಿಬಿಟ್ಟು. ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ನಮ್ಮ ಕೃಷ್ಣಂಗೆ ಸ್ಪೋರ್ಟ್ಸ್ ಡೇ ಇದೆ, ಅಂದರೆ ನಮ್ಮ ಚಿನ್ನೋರ್ಗೆ ಆಲ್ರೆಡಿ ಆಗೋಯ್ತು. ಇವಾಗ ಇವ್ರಿಗೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸರಿ ಮಾಡ್ತಾರೆ, ಪ್ರೀ ಪ್ರೈಮರಿ ಹೈಸ್ಕೂಲ್ ಈ ಥರ ಸಪ್ರೇಟಾಗಿ. ಹಾಗಾಗಿ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ ಹೇಳಿದರು ಡ್ರೆಸ್ಸು ಪೇರೆಂಟ್ಸ್ಗೆ. ವೈಟ್ ಟಾಪ್ ಮತ್ತು ಬ್ಲೂ ಜೀನ್ಸ್ ಹಾಕೊಬರ್ಬೇಕು ಅಂತೇಳಿ. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಚಿನ್ನೂನ ಸ್ಕೂಲಿಗೆ ರಜಾ ಕೊಟ್ಟಿರಲಿಲ್ಲ, ಅವಳನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಫ್ರೈಡೇ ಆಗಿರೋದ್ರಿಂದ ಅನಿಲ್ಗೂ ಆಫೀಸಿಗೆ ರಜಾ ಇಲ್ಲ. ಅನಿಲ್ಗೆ ಬಾಕ್ಸಿಗೆಲ್ಲ ಕಟ್ಟಿ ಅವ್ರಿಗೆ ಮುದ್ದೆ ಕೂಡ ಮಾಡಿಟ್ಟು ಅದಾದಮೇಲೆ ನಾನು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಕೃಷ್ಣನ್ ಕೂಡ ಬಿಟ್ಬಿಟ್ಟು ಬಂದುಬಿಟ್ಟೆ. ಅನಿಲು ಬೆಳ್ಳಿ ಕರ್ಕೊಂಡು ಆಟೋದಲ್ಲಿ ಹೋದರು. ನಾನು ಕೃಷ್ಣನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ಆಮೇಲೆ ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀನಿ. ಸ್ವಲ್ಪ ದೀಪನೂ ಹಚ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಕೈ ಸುಟ್ಕೊಂಡಿರೋದು ಕಾಣ್ಬಾರ್ದು ಅಂತ ಜಾಕೆಟ್ ಹಾಕಿದ್ದೀನಿ. ಸುಮ್ಮನೆ ನೋಡಿದ್ರೆ ಏನಾಯಿತು ಹಿಂಗಾಯಿತು ಒಂದಷ್ಟು ಹೇಳಬೇಕಾಗತ್ತೆ ಎಲ್ಲರಿಗೂ, ಅದಕ್ಕೆ ಕವರ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ. ಓಕೆ, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಹೇಳಿದರು. ಸೊ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಹಾಕ್ಕೊಂಡಿದ್ದೀನಿ. ಬೇರೆ ವೈಟ್ ಇತ್ತು, ಬಟ್ ನನಗೆ ಇದಿಷ್ಟ, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ನನಗೆ ಲಾಸ್ಟ್ ಟೈಮ್ ಕೂಡ ಇದನ್ನೇ ಹಾಕ್ಕೊಂಡು ಹೋಗಿದ್ದೆ, ನನ್ನ ಮಗಳು ಎಕ್ಸಿಬಿಷನ್ ಇತ್ತಲ್ಲ ಅವಾಗ. ನಂಗೆ ರಿಪೀಟೆಡ್ಲಿ ಹಾಕ್ಕೊತೀನಿ, ನಂಗೆ ಇಷ್ಟ ಇದ್ದರೆ ನಾನು ರಿಪೀಟೆಡ್ಲಿ ಹಾಕ್ಕೊತೀನಿ. ಇನ್ನೊಂದೆರಡು ವೈಟ್ಸ್ ಇತ್ತು, ಬಟ್ ನಂಗೆ ಇದೇ ಇಷ್ಟ ಆಯಿತು, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಓಕೆ, ಹೊರಡೋಣ. ಇವಾಗ ಲೇಟ್ ಆಯಿತು ಆಲ್ರೆಡಿ. ಹೋಗ್ಬಿಟ್ಟು ಏನು ಮಾಡ್ತಿದೆ ನೋಡಬೇಕು. ನಮ್ಮ ಕೃಷ್ಣಂದೇನು ಸ್ಪೋರ್ಟ್ಸ್ ಮುಗೀತಾ ಏನೂ ಗೊತ್ತಾಗ್ತಿಲ್ಲ. ಹೋಗೋಣ ಬನ್ನಿ, ನಿಮಗೂ ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ತೋರಿಸ್ತೀನಿ. It's lovely to see these shining kids take their march in a sweet march by digging their heels to the ground
ಕೃಷ್ಣ ಕೂಡ ಗೇಮಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಆಡ್ತೀನಿ ಮಮ್ಮಿ ಅಂತ ಹೇಳಿದ್ದ. ಬಟ್ ನನಗೆ ನೋಡೋದಕ್ಕೆ ಆಗಲಿಲ್ಲ. ಅವನು ನಾನು ಬರೋ ಅಷ್ಟರಲ್ಲಿ ಒಂದಷ್ಟು ಮುಗ್ದೋಗಿತ್ತು. ನಂಗೆ ಬರೀ ಮಾರ್ಚ್ 1 ಮಾತ್ರ ಸಿಕ್ತು. ಇದರೊಟ್ಟಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.